ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು BGRS ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಸಾರಿನ ಪುಡಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ. ಸಾರಿನ ಪುಡಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ನಾನು ಇದ್ರೊಳಗೆ 1 ಪಾವು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ. 1 ಪಾವಷ್ಟು ಕೊತ್ತಂಬರಿ ಬೀಜ ಅಂದರೆ 1 ಅಳತೆ, 1 ಲೋಟ ಅಂತ ಅಂದ್ಕೊಳ್ಳಿ. ಒಂದು ದೊಡ್ಡ ಲೋಟದಲ್ಲಿ ಕೊತ್ತಂಬರಿ ಬೀಜ. ಆಮೇಲಿಂದ ಜೀರಿಗೆ, ಮೆಣಸು, ಜೀರಿಗೆ, ಮೆಂತ್ಯ ಮತ್ತು ಸಾಸಿವೆ, ಕರಿಬೇವು, ಇಂಗು, ಆಮೇಲಿಂದ ಬ್ಯಾಡಗಿ ಮೆಣಸಿನ್ಕಾಯಿ, 1 ಹಿಡಿ ಗುಂಟೂರು ಮೆಣಸಿನ್ಕಾಯಿ, 2 ಹಿಡಿ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಾನು 1 ಪಾವು ಕೊತ್ತಂಬರಿ ಬೀಜಕ್ಕೆ ಈ ಸಣ್ಣ ಪಾವು ಒಳಗಡೆ ಅರ್ಧದಿಂದ ಮುಕ್ಕಾಲಷ್ಟು ಜೀರಿಗೆ, ಮೆಣಸು ತೊಗೊಂಡಿದ್ದೀನಿ. ಮೆಂತ್ಯ ಒಂದೇ ಇಷ್ಟು ತೊಗೊಂಡಿದ್ದೀನಿ. ಆಮೇಲೆ ಸಾಸಿವೆ ಅದರೊಳಗೆ ಅರ್ಧ ತೊಗೊಂಡಿದ್ದೀನಿ. ಇದ್ರೊಳಗೆ ಈ ಕಪ್ಪಲ್ಲಿ ಅರ್ಧ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವು, 1 ಹಿಡಿ ಅಷ್ಟು ಕರಿಬೇವು. ಇಷ್ಟು ಸಾಮಗ್ರಿಗಳು. ಇದಿಷ್ಟನ್ನು ಚೆನ್ನಾಗಿ ಹುರ್ಕೊಂಡು ಆಮೇಲೆ ಮಿಕ್ಸಿ ಮಾಡಿದ್ರೆ ಘಮ ಘಮ ಅಂತ ಸಾರಿನ ಪುಡಿ, ರುಚಿಯಾದ ಸಾರಿನ ಪುಡಿ ರೆಡಿ ಆಗತ್ತೆ. ಫಸ್ಟು ಇದನ್ನು ನಾವು ಬಾಣಲೆಯಲ್ಲಿ ಹುರ್ಕೋಬೇಕು. ಇದು ನೋಡಿ, ಒಂಥರ ಚೆನ್ನಾಗಿ ಗಮ್ಮಂತ ವಾಸನೆ ಬರುತ್ತೆ, ಮತ್ತು ಕಲರು ಇದು ಚೇಂಜ್ ಆಗುತ್ತೆ. ಕೊತ್ತಂಬರಿ ಬೀಜ ಮತ್ತು ವಾಸನೆ ಚೆನ್ನಾಗಿ ಗಮ್ಮಂತ ಬರುತ್ತೆ. ಅಲ್ಲಿ ತನಕ ಹುರ್ಕೊಂಡು ಅದನ್ನು ಒಂದು ಪಾತ್ರೆಗೆ ಹಾಕೋಬೇಕು. ಇದು ಆರಿದ್ಮೇಲೆ ಎಲ್ಲ ಪದಾರ್ಥಗಳು ಹುರ್ಕೊಂಡು ಆರಿದ್ಮೇಲೆ ನಾವು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಮೆಣಸು ಹುರ್ಕೋಬೇಕು. ಮೆಣಸು ತುಪ್ಪ ಹಾಕಿಕೊಂಡ್ರೆ ಸಾರು ಚೆನ್ನಾಗಿರುತ್ತೆ. ಆಮೇಲಿಂದ ಗಮ್ಮಂತ ವಾಸನೆನೂ ಇರುತ್ತೆ. ನಾವು ಸಾರು ಮಾಡೋವಾಗ ಸಾರನ್ನ ಚೆನ್ನಾಗಿ ಕುದಿಸ್ಬೇಕು. 1 ಕುದಿ ಕುದ್ರೆ ಸಾಲಲ್ಲ. ಯಾವಾಗಲೂ ಅಷ್ಟೇ, ಸಾರು ಒಂದು 4-5 ನಿಮಿಷ ಚೆನ್ನಾಗಿ ಕುದಿಬೇಕು. ಕುದ್ದಾದ್ಮೇಲೆ ನಾವು ಒಗ್ಗರಣೆ ಹಾಕಬೇಕು. ಕುದಿದ ಮೇಲೇ ಒಗ್ಗರಣೆ ಹಾಕಿ ಒಂದು 5 ನಿಮಿಷ ಮುಚ್ಚಿಟ್ಟು ಆಮೇಲೆ ನಾವು ಊಟಕ್ಕೆ ಬಳಸಬೇಕು ಸಾರನ್ನು. ಈಗ ನಾನು ಮೆಣಸನ್ನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಇದನ್ನೇ ಕೊತ್ತಂಬರಿ ಬೀಜನೇ ಬೇರೆ ಆರಿಸ್ಕೋಬೇಕು. ಇದನ್ನೆಲ್ಲ ಜೀರಿಗೆ, ಮೆಣಸು, ಮೆಂತ್ಯ ಎಲ್ಲ ಹುರಿದಿದ್ದನ್ನು ಒಂದು ಪಾತ್ರೆಗೆ ಹಾಕ್ಕೋಬೇಕು. ಬೇರೆ, ಯಾಕೆಂದರೆ ಕೊತ್ತಂಬರಿ ಬೀಜ ನುಣ್ಣಗಾಗಬೇಕು ಅಂತಂದರೆ ಅದನ್ನೇ ಬೇರೆ ಸಪ್ರೇಟಾಗಿ ಗ್ರೈಂಡ್ ಮಾಡಬೇಕು. ಮೆಣಸಾದಮೇಲೆ ಜೀರಿಗೆನ ನೆಕ್ಸ್ಟು ಹುರ್ಕೊತಾ ಇದ್ದೀನಿ. ಜೀರಿಗೆ ಹುರಿದಾಯಿತು, ಅದನ್ನು ಮೆಣಸಿನ ಜೊತೆಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಜೀರಿಗೆ ಆದಮೇಲೆ ಸಾಸ್ ಹಾಕಬೇಕು. ಸಾಸಿವೆ ಚಟಪಟ ಅಂದಮೇಲೆ ನೆಕ್ಸ್ಟು ಮೆಂತ್ಯ ಹುರ್ಕೊತೀನಿ. ಮೆಂತ್ಯ 2 ನಿಮಿಷಕ್ಕೆ ಇದಾಗೋಗುತ್ತೆ. ಮೆಂತ್ಯ ಇಷ್ಟೇ ನೋಡಿ, ನಾನು ಕೈಯಲ್ಲಿ ಇಷ್ಟು ಅಳತೆನಲ್ಲಿ ಹಾಕಿದ್ದೀನಿ. ತುಂಬ ಹಾಕ್ಬಿಟ್ರೆ ಕಹಿ ಆಗೋಗುತ್ತೆ. ಅದರಿಂದ ಮೆಂತ್ಯ ಒಂದು ಸ್ವಲ್ಪ ಹಾಕ್ಕೊಂಡು ಒಂದು 4 ಕಾಳು ಹಾಕ್ಕೊಂಡು. ಮೆಂತ್ಯ ಆದಮೇಲೆ ನಾನು ಇಂಗು ಹುರ್ಕೊಡ್ತೀನಿ. ಇಂಗು ತುಂಬ ಹಾಕಬೇಕು, ಸಾರಿಗೆ ಚೆನ್ನಾಗಿರುತ್ತೆ. ಇಂಗು ನಾನು ತುಂಬ ಹಾಕ್ತಾಯಿದ್ದೀನಿ ನೋಡಿ, ಇಷ್ಟು ಹಾಕ್ತೀನಿ. ಇದು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಸಾರಿಗೆ ಹಾಕಿದ್ರೆ ಸಾಕಲ್ವಾ. ನೆಕ್ಸ್ಟು ಹಿಂಗಾದ್ಮೇಲೆ ಕರಿಬೇವನ್ನ ಹುರ್ಕೊಳ್ತೀನಿ. ಕರಿಬೇವು ಸಾರಿಗೆ ಚೆನ್ನಾಗಿರುತ್ತೆ. ಹಾಕಿದ್ರೆ ದಿನಾಗಲೂ ಸಾರು ಮಾಡೋವಾಗಲೂ ಹಾಕಬೇಕು. ಇವಾಗ ಪುಡಿ ಮಾಡೋವಾಗಲೂ ಕರಿಬೇವು 1 ಹಿಡಿ ಹಾಕ್ಕೊಂಡ್ರೆ
ಒಳ್ಳೆಯದು. ಅದು ಅದಕ್ಕೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಹುರ್ಕೋಬೇಕು, ಅದು ಗರಿ ಗರಿ ಆಗೋ ತನಕ. ಮುಂಚೆನೇ ತರ್ಚಿ ಇಟ್ಕೊಂಡಿದ್ದೀನಿ ಅದನ್ನು. ಸ್ವಲ್ಪ ಈ ಸಾಮಾನುಗಳನ್ನೆಲ್ಲ ಬಿಸಿಲಿಗಿಟ್ರೆ ಗರಿಗರಿಯಾಗಿ ಚೆನ್ನಾಗಿರುತ್ತೆ. ನಾವು ಸಾರಿನ ಪುಡಿ ಮಾಡೋಕ್ಕೆ ಮುಂಚೆ ಸ್ವಲ್ಪ ಬಿಸಿಲಿಗೆ ಎಲ್ಲ ಇಟ್ಕೋಬೇಕು. ಈ ಕರಿಬೇವು, ಮೆಣಸಿನ್ಕಾಯಿ, ಕೊತ್ತಂಬರಿ ಬೀಜ ಎಲ್ಲ ಸಾಮಾನುಗಳಷ್ಟು ಬಿಸಿಲಿಗೆ ಒಂದ್ಸರಿ ಇಟ್ಕೊಂಡು ನಾವು ಮಾಡಿಕೊಂಡ್ರೆ ಚೆನ್ನಾಗಿ ಅದು ಬೇಗ ಹುರಿಬೋದು ಮತ್ತು ಚೆನ್ನಾಗಿ ಗರಿಗರಿಯಾಗೂ ಇರುತ್ತೆ. ನೆಕ್ಸ್ಟು ನಾನು ಬ್ಯಾಡಗಿ ಮೆಣಸಿನ್ಕಾಯಿ 2 ಹಿಡಿ ದೊಡ್ಡ ಹಿಡಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಹುರಿಯೋವಾಗ ನಾವು 1 ಸ್ಪೂನು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡ್ರೆ ಘಾಟು ಬರೋದಿಲ್ಲ, ಅದಕ್ಕೋಸ್ಕರ ಎಣ್ಣೆ ಹಾಕ್ಕೊಂಡು ಹುರಿಬೇಕು. ಚೆನ್ನಾಗಿ ಹುರಿಬೇಕು, 5 ನಿಮಿಷ ಹುರಿಬೇಕು ಮೆಣಸಿನ್ಕಾಯಿ. ಯಾವಾಗಲೂ ಅದು ದಪ್ಪ ದಪ್ಪಗೆ ಗೊತ್ತಾಗತ್ತೆ ಅದು ಆಗಿದೆ ಅಂತ. ಬ್ಯಾಡಗಿ ಮೆಣಸಿನ್ಕಾಯೇ ಬೇರೆ, ಗುಂಟೂರು ಮೆಣಸಿನ್ಕಾಯಿ ಬೇರೆನೇ ಹುರ್ಕೋಬೇಕು. ಇದು 2 ಹಿಡಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, 1 ಹಿಡಿ ಗುಂಟೂರು ಮೆಣಸಿನ್ಕಾಯಿ. ಬೇರೆ ಬೇರೆನೇ ಹುರ್ಕೋಬೇಕು, ಯಾಕಂದರೆ ಅದು ಬೇಗ ಆಗೋಗುತ್ತೆ ಗುಂಟೂರು ಮೆಣಸಿನ್ಕಾಯಿ. ಅದಕ್ಕೋಸ್ಕರ ಇದನ್ನೇ ನಾವು ಬೇರೆ ಹುರ್ಕೋಬೇಕು. ನೆಕ್ಸ್ಟು ಇವಾಗ ಗುಂಟೂರು ಮೆಣಸಿನ್ಕಾಯಿನ ಹುರ್ಕೋಬೇಕು. ಗುಂಟೂರು ಮೆಣಸಿನ್ಕಾಯಿ ಬೇಗ ಬಿಸಿ ಬಂದ್ಬಿಡುತ್ತೆ, ಅದಕ್ಕೆ ಅದನ್ನೇ ಸಪ್ರೇಟಾಗಿ ಹುರ್ಕೊಂಡಿದ್ದೀನಿ. ನೋಡಿ, ಇದೆಲ್ಲ ಇವಾಗ ತಣ್ಣಗಾದ್ಮೇಲೆ ನಾವು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಸಾರಿನ ಪುಡಿ ಎಷ್ಟು ದಿವಸ ಆದ್ರೂ ಕೆಡೋದಿಲ್ಲ, ತುಂಬ ದಿವಸ ಆದಷ್ಟು ರುಚಿ ಹೆಚ್ಚಾಗತ್ತೆ. ಅದೇ ಹುಳಿ ಪುಡಿ ಆದರೆ ಆವಾಗಲೇ ಫ್ರೆಶ್ ಆಗಿ ಮಾಡ್ಕೊತಾ ಇರಬೇಕಾಗತ್ತೆ. ಸಾರಿನ ಪುಡಿ ಎಷ್ಟು ದಿವಸ ಇದ್ರೂ ಸಾರು ರುಚಿ ಚೆನ್ನಾಗೇ ಇರುತ್ತೆ. ಇದು ಜೀರಿಗೆ, ಮೆಣಸು, ಮೆಂತ್ಯ, ಸಾಸಿವೆ ಎಲ್ಲ ಹುರಿದಿರೋದು, ಕೊತ್ತಂಬರಿ ಬೀಜ 2 ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಮೆಣಸಿನ್ಕಾಯಿನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆರಡನ್ನೂ ಇವಾಗ ಮಿಕ್ಸ್ ಮಾಡಿ ಒಂದ್ಸಲಿ ನಾವು ಮಿಕ್ಸಿಗೆ ಹಾಕ್ಕೊಂಡ್ರೆ ಸಾರಿನ ಪುಡಿ ರೆಡಿ ಇರುತ್ತೆ. ನಾವೇ ಮಾಡಿಕೊಂಡ್ರೆ ಚೆನ್ನಾಗೂ ಇರುತ್ತೆ, ಘಮ್ ಅಂತ ಇರುತ್ತೆ. ಸಾರಿನ ಪುಡಿ ನಾವೇ ಮನೆಯಲ್ಲೇ ಅರ್ಧ ಗಂಟೆ ಒಳಗಡೆ ಮಾಡ್ಕೋಬೋದು. ಅದೇ ಹೊರಗಿನಿಂದ ತರೋದಕ್ಕಿಂತ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗೂ ಇರುತ್ತೆ. ಘಮ ಘಮ ಅಂತ ಸಾರಿನ ಪುಡಿ ರೆಡಿ ಆಯಿತು. ಇದನ್ನು ನಾವು ಏರ್ ಟೈಟ್ ಡಬ್ಬದಲ್ಲಿ ಹಾಕಿ ಮುಚ್ಚಿಟ್ಕೋಬೋದು. ಬಾಟ್ಲಲ್ಲಿ ಇಲ್ಲ ಸ್ಟೀಲ್ದು ಬಾಕ್ಸಲ್ಲೋ ಪ್ಲಾಸ್ಟಿಕ್ ಡಬ್ಬದಲ್ಲೋ ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ರೆ 6 ತಿಂಗಳಾದ್ರೂ ಇದು ಏನೂ ಆಗೋದಿಲ್ಲ. ಸಾರಿನ ಪುಡಿ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. Please like, share and subscribe to our channel.